ಇದು ಶ್ರೀ ತಾಯಲೂರು ಬತ್ತೇಶ್ವರ ಸ್ವಾಮಿ ದೇವಾಲಯ. ಈ ದೇವಾಲಯವು 10ನೇ ಶತಮಾನದ ದೇವಾಲಯ. ಇಲ್ಲಿ ಚೋಳರ ಕಾಲದ ದೇವಾಲಯವಾಗಿದ್ದು, ಇಲ್ಲಿ ನಾನಾ ರೀತಿಯಾದ ಕುರುಹುಗಳು ಅಂದರೆ ವೀರಗಲ್ಲುಗಳು ಕೂಡ ಈಗಾಗಲೇ ಸಿಕ್ಕಿರುವಂಥದ್ದನ್ನು ನಾವು ನೋಡ್ಬೋದು. ತುಂಬ ಪುರಾತನವಾದ ದೇವಾಲಯವು ಶಿಥಿಲವಾಗಿರೋ ದೇವಾಲಯವನ್ನು ಈಗ ಎಲ್ಲರೂ ಕೂಡಿ ನಾವು ದೇವಾಲಯವನ್ನು ಒಂದು ನಿರ್ಮಾಣ ಮಾಡಿ ಇದೇ ತಿಂಗಳು 23, 24, 25 ಕುಂಭಾಭಿಷೇಕ ಪ್ರತಿಷ್ಠಾಪನಾ ಕಾರ್ಯವನ್ನು ಇಟ್ಕೊಂಡಿದ್ದೀವಿ. ಎಲ್ಲ ಸಮುದಾಯದವರು ಮತ್ತು ನಮ್ಮ ಸಮುದಾಯದವರು ಎಲ್ಲರೂ ಸೇರಿ ಎಲ್ಲರೂ ಸಹಕಾರ ಕೊಟ್ಟು ಎಲ್ಲರಿಗೂ ಆಹ್ವಾನವನ್ನು ನೀಡ್ತಾ ಇದ್ದೀವಿ. ಈ ದಿನ ತಾಯಲೂರು ಬತ್ತೇಶ್ವರ ಒಂದು ಪುರಾತನ ದೇವಸ್ಥಾನದ ಜೀರ್ಣೋದ್ಧಾರ ಮಾಡೋದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಈ ದೇವಸ್ಥಾನ ಅಭಿವೃದ್ಧಿಗೆ ಭಾಳ ಶ್ರಮವಹಿಸ್ತಕ್ಕಂಥ ಸನ್ಮಾನ್ಯ ರಮೇಶ್ ಅವರು, ಶಾರದಾ ವಿದ್ಯಾಪೀಠದ ಕಾರ್ಯದರ್ಶಿಗಳು ಅವ್ರನ್ನ ಆತ್ಮೀಯವಾಗಿ ನಾವು ಇಲ್ಲಿ ಸ್ವಾಗತಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಅಹಿಂದ ಮುಖಂಡರಾದ ವೆಂಕಟೇಶ್ ಗೌಡರು ಮತ್ತು ಈ ದೇವಸ್ಥಾನದ ಕಾರ್ಯನಿರ್ವಾಹಕರಾದಂಥ ಶ್ರೀನಿವಾಸ್ ಮತ್ತು ನಮ್ಮ ಅಗರಂ ಜಯಪ್ಪ ಅವರನ್ನು ಸ್ವಾಗತಿಸ್ತಾ, ಈ ಒಂದು ದೇವಸ್ಥಾನ ಭಾಳ ಪುರಾತನವಾದದ್ದು. ಸುಮಾರು 10ನೇ ಶತಮಾನದಲ್ಲಿ ಈ ಒಂದು ದೇವಸ್ಥಾನ ಬಹಳ ವಿಜೃಂಭಣೆಯಿಂದ ನಡ್ತಕ್ಕಂಥದ್ದು. ಕಾಲಕ್ರಮೇಣ ಇದು 1937ರಲ್ಲಿ ದೊಡ್ಡ ದೇವರ ಮುಗಿದ ಮೇಲೆ ಈ ಒಂದು ದೇವಸ್ಥಾನ ಇಲ್ಲಿ ಶಿಥಿಲಗೊಂಡು ಈ ಒಂದು ದೇವಾಲಯದ ಮೂಲ ವಿಗ್ರಹಗಳನ್ನು ಬಂಗಾರಪೇಟೆ ತಾಲೂಕು ನರ್ನಹಳ್ಳಿ ಅಂತ ಒಂದು ಹಳ್ಳಿ ಹತ್ರ ಅಲ್ಲಿರ್ತಕ್ಕಂಥ ಪೂಜಾರಿ ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ಸುಮಾರು 100 ವರ್ಷಗಳಿಂದ ಅಲ್ಲಿ ದೇವರ ಪೂಜೆ ನಡೀತಾ ಇದೆ. ಆದರೆ ಇದು ಮೂಲ ಸ್ಥಳ ಬಂದು ತಾಯಲೂರು. ಈ ತಾಯಲೂರು ಬತ್ತೇಶ್ವರ ಅಂತ ಇದಕ್ಕೆ ಹೆಸರು. ಏಕೆಂದರೆ ಈ ದೇವ್ರ ಸಂಬಂಧಪಟ್ಟವ್ರು ಎಲ್ಲರೂ ಈ ಒಂದು ಬತ್ತೆಪ್ಪ ತಾಯಲೂರಪ್ಪ ಅಂದರೆ ಸ್ವತಃ ನಮ್ಮ ತಂದೆಯವರು ಕೂಡ ತಾಯಲೂರಪ್ಪ ಅಂತ ಹೆಸರು. ನಮ್ಮ ತಂದೆಯವರು ಕೂಡ ತಾಯಲೂರಪ್ಪ ಅಂತ, ಯಾಕೆಂದರೆ ತಾಯಲೂರು ಬತ್ತೇಶ್ವರನು ಅಂತ ಬಹಳ ಫೇಮಸ್ಸು. ಈ ಒಂದು ದೇವ್ರ ಹೆಸರನ್ನ ನಮ್ಮ ಮನೆಗಳಲ್ಲಿ ನಮ್ಮ ಜನಾಂಗದವ್ರು ಎಲ್ಲರೂ ಇಟ್ಕೊಂಡು ಇದನ್ನು ಆರಾಧಿಸ್ತಾ ಬರ್ತಾ ಇರ್ತಾರೆ. ಈ ಶಿಥಿಲವಾಗಿರ್ತಕ್ಕಂಥ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮ ಸ್ನೇಹಿತರಾದಂಥ ಶ್ರೀನಿವಾಸ್ ಮತ್ತು ಜಯಪ್ಪ ನಾವೆಲ್ಲ ಜೊತೆಗೂಡಿ ನಮ್ಮ ರಮೇಶ್ ಅವರನ್ನ ಮೀಟ್ ಮಾಡಿ, ನೀವು ಇದನ್ನು ಸಹಕಾರ ಕೊಟ್ಟು ಈ ಒಂದು ದೇವಸ್ಥಾನ ಅಭಿವೃದ್ಧಿಗೆ ಸಹಕರಿಸ್ಬೇಕು ಅಂತ ಹೇಳಿದಾಗ, ಅವರು ನಾಸ್ತಿಕರಾದರೂ ಕೂಡ ಈ ಒಂದು ದೇವಸ್ಥಾನ ಏನೋ ಈ ಬತ್ತೇಶ್ವರನ ಕೃಪೆಯಿಂದ ಅವರು ಬಹಳ ಶ್ರಮಪಟ್ಟು ಈ ಒಂದು ದೇವಸ್ಥಾನ ಈ ಡೆವಲಪ್ಮೆಂಟ್ಗೆ ಕಷ್ಟಪಟ್ಟಿದ್ದಾರೆ, ನಮ್ಮ ಜೊತೆಗೂಡಿ ಕಷ್ಟಪಟ್ಟಿರ್ತಾರೆ. ಈ ಒಂದು ದೇವಸ್ಥಾನ ಅಂದರೆ ಬತ್ತೇಶ್ವರನ ದೇವಸ್ಥಾನ ಮುಂದ್ಗಡೆ ಇತ್ತು, ಇಲ್ಲಿ ಸಿದ್ದಮ್ಮನ ಗುಡಿ ಇತ್ತು. ಅಲ್ಲಿ ಭಾಳ ಏನು ಶಿಥಿಲವಾಗಿರೋದ್ರಿಂದ ಅಲ್ಲಿ ಕಟ್ಟೋದಕ್ಕೆ ಸ್ವಲ್ಪ ತೊಂದರೆ ಇರೋದ್ರಿಂದ ಈ ಸಿದ್ದಮ್ಮನ ಗುಡಿ ಹತ್ರ ನಾವು ಇಲ್ಲಿ ಕಟ್ಟಬೇಕು ಅಂತ ತೀರ್ಮಾನ ತಗೊಂಡಾಗ ಇದನ್ನು ಧರ್ಮಸ್ಥಳದ ಅಷ್ಟಮಂಗಳ ಪೂಜೆ ಮಾಡಿಸಿ ಇಲ್ಲಿ ದೇವಸ್ಥಾನ ಬತ್ತೇಶ್ವರನ ಇಡಬಾರ್ದ ಅಂತ ಒಂದು ಕಣಿ ಕೇಳಿದಾಗ, ಇಲ್ಲಿ ಧಾರಾಳವಾಗಿ ಆಗ್ಬೋದು, ಇಲ್ಲಿ ಒಂದು ಶಕ್ತಿ ಇದೆ, ಈ ದೇವಸ್ಥಾನ ದೊಡ್ಡದಾಗುತ್ತೆ ಅಂತೇಳಿ ಅವರು ನುಡಿದಾಗ ನಾವು ಈ ದೇವಸ್ಥಾನವನ್ನು ಪ್ರಾರಂಭ ಮಾಡಿರ್ತೀವಿ. ಈ ದೇವಸ್ಥಾನಕ್ಕೆ ನಮ್ಮ ಜನಾಂಗದವ್ರಿಗಿಂತನೂ ಎಲ್ಲ ಜನಾಂಗದವರು ಭಾಳ ಸಹಕಾರ ತನುಮನದನ ಸಹಾಯ ಮಾಡಿದ್ದಾರೆ. ಈ ದೇವಸ್ಥಾನ ನಾಳೆ 23 ಸೋಮವಾರ ಗೋಪೂಜೆ ಮತ್ತು ಗ್ರಹಣ ಧಾನ್ಯ ಪೂಜೆ ಎಲ್ಲ ಮಾಡಿ ನಾಳೆ ಪ್ರಾರಂಭ ಆಗುತ್ತೆ. ಮಂಗಳವಾರ ನವಗ್ರಹ ಪೂಜೆ ಮತ್ತು ಕಳಸ್ಥಾಪನೆ ಎಲ್ಲ ಇರುತ್ತೆ. ಮತ್ತು ಬುಧವಾರ ಇದು ಕುಂಭಾಭಿಷೇಕ ಮತ್ತು ತೆಂಗಿನಕಾಯಿ ಪವಾಡ ಎಲ್ಲ ಈ ದೇವಸ್ಥಾನದಿಂದ ನೆರವೇರೋದ್ರಿಂದ ಈ ಒಂದು ದೇವಸ್ಥಾನಕ್ಕೆ ಎಲ್ಲ ಅಂದರೆ ನಮ್ಮ ಗುರುಗಳು ಆದಂಥ ಈಶ್ವರಾನಂದಪುರಿ ಸ್ವಾಮೀಜಿಗಳು, ಮಾನ್ಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ರವರು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬೈಟಿ ಸುರೇಶ್ ರವರು, ಇನ್ನೂ ನಮ್ಮ ಅತಿ ಮುಖ್ಯ ಮಾಜಿ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ರವರು ಮತ್ತು ವರ್ತೂರು ಪ್ರಕಾಶ್ ಅವರು, ಇನ್ನೂ ಅನೇಕ ನಮ್ಮ ತಾಲೂಕಿನ ತಹಸೀಲ್ದಾರ್ರವರು ಮತ್ತು ಇನ್ನು ಅನೇಕ ಹಿರಿಯ ಮುಖಂಡರುಗಳು ಈ ಒಂದು ಎಲ್ಲ ಪಕ್ಷಾತೀತವಾಗಿ ಎಲ್ಲರನ್ನೂ ನಾವು ಆಹ್ವಾನ ಮಾಡಿರೋದ್ರಿಂದ ಎಲ್ಲ ಗಣ್ಯರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ದೇವಸ್ಥಾನದ ಪೂಜೆಯಲ್ಲಿ ಭಾಗವಹಿಸಲಿಕ್ಕೆ ನಾವೆಲ್ಲ ಆಮಂತ್ರಣ ಕೊಟ್ಟಿರೋದ್ರಿಂದ ಈ ಒಂದು ದೇವಸ್ಥಾನಕ್ಕೆ ಇನ್ನೂ ತನುಮನ ದಾನ ಸಹ ಮಾಡ್ತಕ್ಕಂಥ ಎಲ್ಲ ದಾನಿಗಳನ್ನು ಮಾತ್ರ ವಿಶೇಷವಾಗಿ ನಾವು ಆಹ್ವಾನಿಸಿದ್ದೀವಿ. ಮತ್ತು ಸುತ್ತಮುತ್ತಲಿನ
ತಾಯ್ಲೂರು ಮತ್ತು ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಮತ್ತು ನಮ್ಮ ಜನಾಂಗದ ಈ ಬತ್ತೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಕ್ಕಂಥ ಎಲ್ಲ ಊರುಗಳಲ್ಲೂ ನಾವು ಸುಮಾರು ಊರುಗಳಲ್ಲಿ ನಾವು ಪಾಂಪ್ಲೆಟ್ ಹಂಚಿ ಎಲ್ಲ ಕರೆದಿರೋದ್ರಿಂದ ಈ ಒಂದು ದೇವಸ್ಥಾನ ಅಭಿವೃದ್ಧಿಗೆ ಸಹಕರಿಸಬೇಕು. ಮತ್ತು ನಾಳೆ ಭಗವಂತನ ಕೃಪೆಗೆ ಎಲ್ಲರೂ ಬಂದು ಪಾತ್ರರಾಗಿ ಸುಮಾರು ಒಂದು ಎಷ್ಟು ಸಾವಿರ ಜನ ಊಟ 5,000 ಜನಕ್ಕೆ ಊಟೋಪಚಾರ ಮಾಡಿರ್ತೀವಿ. ಎಲ್ಲರೂ ಬಂದು ದೇವರು ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಹೋಗ್ಬೇಕಾಗಿ ತಮ್ಮಲ್ಲಿ ತಮ್ಮ ಮೀಡಿಯಾ ಮುಖಾಂತರ ಎಲ್ಲರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮಹಾತಾಯಿ ಸಿದ್ದಮ್ಮ ಕ್ಷೇತ್ರ ಶ್ರೀ ತಾಯ್ಲೂರು ಬತ್ತೇಶ್ವರ ದೇವಾಲಯದ ಜೀರ್ಣೋದ್ಧಾರ ಮತ್ತು ಕುಂಭಾಭಿಷೇಕಕ್ಕೆ ಇವತ್ತು ಆಡಳಿತ ಮಂಡಳಿ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಏನು 23, 24, 25ನೇ ತಾರೀಕು ನಡೆಯುವಂಥ ಗಂಗಪೂಜೆ, ಕಳಶ ಸ್ಥಾಪನೆ ಮತ್ತು ಕುಂಭಾಭಿಷೇಕ ಮತ್ತು ಮಧ್ಯಾಹ್ನದ ಮೇಲೆ ತೆಂಗಿನಕಾಯಿ ಹೊಡೆದ ಕಾರ್ಯಕ್ರಮಕ್ಕೆ ಇಡೀ ತಾಲೂಕಿನ ಜನತೆ ಮತ್ತು ವಿಶೇಷವಾಗಿ ತಾಯ್ಲೂರು ಹೋಬಳಿಯ ಎಲ್ಲ ಸಮಾಜದ ಬಂಧುಗಳನ್ನು ಆಹ್ವಾನ ಮಾಡೋಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಸಂದರ್ಭದಲ್ಲಿ ನಮ್ಮ ಏನು ತಾಯ್ಲೂರಿನ ಹಿರಿಯ ಮುಖಂಡರು, ಈ ಎಲ್ಲ ಜನಾಂಗಗಳ ನಾಯಕರು, ರಮೇಶ್ ಅಣ್ಣವರು ಇದ್ದಾರೆ. ಈ ದೇವಸ್ಥಾನದ ಕಾರ್ಯನಿರ್ವಾಹಕರು ನಮ್ಮ ಆತ್ಮೀಯರಾದಂಥ ಸೀನಣ್ಣ ಮತ್ತು ಫ್ಯಾಮಿಲಿಯವರು ಮತ್ತು ಕುರುಬ ಸಮಾಜದ ಅಧ್ಯಕ್ಷ ಸುಬ್ರಹ್ಮಣ್ಯವರು, ನಮ್ಮ ಕುರುಬ ಸಮಾಜದ ಹಿರಿಯ ಮುಖಂಡರಾದಂಥ ಜಯಪ್ಪನವರು, ವಿಶೇಷವಾಗಿ ತಾಯ್ಲೂರು ಹೋಬಳಿಯ ಎಲ್ಲ ಸಮಾಜದ ಬಂಧುಗಳಿಗೆ, ಎಲ್ಲ ಸಮಾಜದವರಿಗೆ ಆಹ್ವಾನ ನೀಡಬೇಕು ಅನ್ನೋ ಕಾರ್ಯಕ್ರಮದಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತೀವಿ. ಏನು ರಮೇಶ್ ಅಣ್ಣವರು ಹೇಳ್ದಂಗೆ 10ನೇ ಶತಮಾನದ ದೇವಸ್ಥಾನ, ಇದಕ್ಕೆ 300 ವರ್ಷಗಳ ಇತಿಹಾಸ ಇರುವಂಥ ಈ ಬತ್ತೇಶ್ವರ ದೇವಸ್ಥಾನ ಇವತ್ತು ಇಷ್ಟು ಸುಂದರವಾಗಿ ಬರಬೇಕಾದ್ರೆ ಕಾರಣೀಭೂತರಾದಂಥ ರಮೇಶ್ ಅಣ್ಣ ಮತ್ತು ಶ್ರೀನಿವಾಸ್ ಅವರಿಗೆ ನಾನು ಕೃತಜ್ಞತೆ ಅರ್ಪಿಸಬೇಕು. ಯಾಕಂದರೆ ದೇವಸ್ಥಾನಗಳು ಅದು 300 ವರ್ಷದ ಇತಿಹಾಸ ಇರುವ ದೇವಸ್ಥಾನ ಇವತ್ತು ಈ ಮಟ್ಟಕ್ಕೆ ತಂದಿದ್ದಾರೆ ಅಂದರೆ ನಮ್ಮ ಸಮಾಜಕ್ಕೆ ಗೌರವ. ಅಂಥ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಕನಕ ಗುರುಪೀಠದ ಈಶ್ವರಾನಂದ ಪುರ ಸ್ವಾಮೀಜಿಗಳು ಮತ್ತು ಪಾದರಾಜ ಮಠದ 1800 ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರು ಮುಖ್ಯ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ. ಅದೇ ರೀತಿ ಈ ರಾಜ್ಯದ ಸಚಿವರು, ಜಿಲ್ಲಾ ಉಸ್ತುವಾರಿಗಳು ಆದಂಥ ಅಭ್ಯರ್ಥಿ ಸುರೇಶ್ ಅಂಡವರು ಬರ್ತಾ ಇದ್ದಾರೆ. ಅದೇ ರೀತಿ ಶಾಸಕರಂಥ ಸಮೃದ್ಧಿ ಮಂಜುನಾಥ್ ಅವರು, ನಮ್ಮ ಕೋಲಾರ ಶಾಸಕರು ಮತ್ತು ಮುಳಬಾಗಿಲಿನ ಮಾಜಿ ಶಾಸಕ ಕೊತ್ತೂರು ಮಂಜಣ್ಣ ಅವರು, ವರ್ತೂರು ಪ್ರಕಾಶ್ ಅವರು, ನಾಗೇಶ್ ಅವರು ಮಾಜಿ ಮಂತ್ರಿಗಳು, ಎಲ್ಲ ಸಮಾಜದ ಎಲ್ಲ ಸಮಾಜಗಳು ಇವತ್ತು ಈ ದೇವಸ್ಥಾನಕ್ಕೆ ದೇಣಿಗೆ ನೀಡಿದ್ದಾರೆ. ಇದರ ಅಭಿವೃದ್ಧಿಗೆ ಶ್ರಮಿಸಿದಂಥ ಎಲ್ಲ ದಾನಿಗಳನ್ನು ಕೂಡ ಆ ಕಾರ್ಯಕ್ರಮದಲ್ಲಿ ಕರೆದು ಸನ್ಮಾನಿಸುವ ಕಾರ್ಯಕ್ರಮ ಇದೆ. ಎಲ್ಲರೂ ಮುಳಬಾಗಿಲು ತಾಲೂಕಿನ ಜನತೆ ಮತ್ತು ವಿಶೇಷವಾಗಿ ತಾಯ್ಲೂರು ಹೋಬಳಿಯ ಮಹಾಜನತೆಗೆ ಪತ್ರಿಕಾ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೂ ಆಹ್ವಾನಿಸ್ತಾ ಇದ್ದೀವಿ. ತಾವೆಲ್ಲರೂ 23, 24, 25ರ ಈ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ಶ್ರದ್ಧಾಭಕ್ತಿಯಿಂದ ದೇವರ ಆಶೀರ್ವಾದ ಪಡೆದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಈ 4 ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಶ್ರೀ ಆದಿಶಕ್ತಿ ಮಹಾತಾಯಿ ಸಿದ್ದಮ್ಮ ಕ್ಷೇತ್ರ ಮತ್ತು ಶ್ರೀ ತಾಯ್ಲೂರು ಬತ್ತೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಮತ್ತು ಕುಂಭಾಭಿಷೇಕಕ್ಕೆ ಸುಮಾರು ಈ ದೇವಸ್ಥಾನದ ಭಕ್ತಾದಿಗಳು 3 ರಾಜ್ಯಗಳಲ್ಲಿದ್ದಾರೆ: ಕರ್ನಾಟಕ, ಆಂಧ್ರ, ತಮಿಳುನಾಡು. ಅವರೆಲ್ಲರನ್ನೂ ಕೂಡ ವಿಶೇಷವಾಗಿ
ನಮ್ಮ ನೇತೃತ್ವದಲ್ಲಿ ಎಲ್ಲ ಊರುಗಳು ಕೂಡ ಭೇಟಿ ಮಾಡಿ ಸುಮಾರು 350ರಿಂದ 400 ಊರುಗಳಿಗೆ ಭೇಟಿ ಮಾಡಿ ಎಲ್ಲರೂ ಕೂಡ ಆಹ್ವಾನ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಬೇಕಾದ್ರೆ ಇದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ. ಇದು ಮೊದಲಿಗೆ ಇಲ್ಲಿ ಕೊತ್ತಪಲ್ಲಿ, ಬಾದಹನಹಳ್ಳಿ ಗ್ರಾಮ ಮತ್ತು ಈ ಸುತ್ತಮುತ್ತ ಕೂಡ ಸುಮಾರು ಊರುಗಳಿತ್ತು. ಆ ಕಾಲದಲ್ಲಿ ಈ ಊರುಗಳೆಲ್ಲ ಕೂಡ ಬೇಚರಾಗ್ತಕ್ಕಂಥ ಊರುಗಳಾಗ್ಬಿಟ್ಟಿದೆ. ಅದರ ಒಂದು ಆಶ್ರಯದಲ್ಲಿ ದೇವಸ್ಥಾನ ನಿರ್ಮಾಣ ಆಗಿ ನಮ್ಮ ಪ್ರೊಫೆಸರ್ ನರಸಿಂಹನ್ ಕೂಡ ಬಂದು ಈ ದೇವಸ್ಥಾನದ ಇತಿಹಾಸವನ್ನು ಅವರು ಸ್ಟಡಿ ಮಾಡಿ ಇಲ್ಲಿ ಅನೇಕವಾಗಿರ್ತಕ್ಕಂಥ ಶಿಲಾಶಾಸನ ಕೂಡ ಕಾಣ್ತಾ ಇದ್ದೀವಿ. ಅಂಥ ಒಂದು ಪವಿತ್ರವಾಗಿರ್ತಕ್ಕಂಥ ದೇವಸ್ಥಾನ ನಿರ್ಮಾಣ ಮಾಡಲು ಎಲ್ಲ ನಾಗರಿಕ ಜನತೆ ಮತ್ತು ಎಲ್ಲ ಸಮುದಾಯದವರು ಕೂಡ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಅದರಿಂದ ಈ ದೇವಸ್ಥಾನ ಏನೇ ಆಗಲಿ ನಿರ್ಮಾಣ ಮಾಡಬೇಕು ಅಂತ ಒಂದು ಹಂತದಲ್ಲಿ ಎಲ್ಲ ರೀತಿಯಾದಂಥ ಸಹಕಾರ ಕೊಟ್ಟಿದ್ದಾರೆ. ಮಾಜಿ ಶಾಸಕರಾಗ್ಬೋದು, ಹಾಲಿ ಶಾಸಕರಾಗಿರ್ಬೋದು, ಮಾಜಿ MP ಗಳಾಗ್ಬೋದು, ಎಲ್ಲ ರೀತಿಯಾದಂಥ ಸಹಕಾರ ಕೊಟ್ಟು ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಸಹಕಾರ ಕೊಟ್ಟು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀವಿ. ಈ ಜೀರ್ಣೋದ್ಧಾರಕ್ಕೆ ಎಲ್ಲ ನಾಗರಿಕರು ಜನತೆ ಕೂಡ ಆಗಮಿಸಬೇಕು. ಇದರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸುಮಾರು ಒಂದು 5ರಿಂದ 10,000 ಜನ ಬರ್ತಕ್ಕಂಥ ಒಂದು ಅಪೇಕ್ಷೆಯನ್ನು ಇಟ್ಕೊಂಡಿದ್ವಿ. ಅವರಿಗೆಲ್ಲ ಕೂಡ ಊಟದ ವ್ಯವಸ್ಥೆ ಎಲ್ಲ ರೀತಿಯಲ್ಲ ಸಹಕಾರವನ್ನು ಮಾಡಿದ್ದೀವಿ. ಎಲ್ಲರೂ ಕೂಡ ಈ ಆಗಮಿಸಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಕುಂಭಾಭಿಷೇಕವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕು. ಮುಖ್ಯವಾಗಿ ಈ ದೇವಸ್ಥಾನಕ್ಕೆ ದಾನ ಮಾಡಿರ್ತಕ್ಕಂಥವ್ರನ್ನೆಲ್ಲರೂ ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಕ್ಕಂಥದ್ದು ನಮ್ಮದು ಆದ್ಯ ಕರ್ತವ್ಯ. ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಜಾತಿ ಧರ್ಮ ಅಂತಕ್ಕಂಥದ್ದಿಲ್ಲ, ಎಲ್ಲ ಧರ್ಮದವರು ಕೂಡ ಈ ದೇವಸ್ಥಾನಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ನೆನೆಸ್ಕೊಳ್ತಾ ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಆಹ್ವಾನ ನೀಡ್ತಾ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ನಾನು ಸವನೀಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ.